ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಅಂತಹ UPI ಆ್ಯಪ್ಸ್ನ ಯಾರು ಯೂಸ್ ಮಾಡ್ತಾ ಇರ್ತಾರೋ ಅಂಥವ್ರಿಗೊಂದು ಗುಡ್ ನ್ಯೂಸ್ ಇದೆ. ಯಾಕಂದರೆ ಇವಾಗ ನಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ₹1 ಇಲ್ಲ ಅಂದರೂ ಸಹ ನಾವು ಬೇರೆಯವ್ರಿಗೆ ಮನಿ ಟ್ರಾನ್ಸ್ಫರ್ ಮಾಡಬಹುದು. ಅದು ಸಹ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಅಂತಹ UPI ಆ್ಯಪ್ಸ್ ಮುಖಾಂತರ. ಈ ಫೀಚರ್ನ UPI ನೌ ಪೇ ಲೇಟರ್ ಅಂತ ಕರೀತಾರೆ. ಅಂದರೆ ನಾವೀಗ ನಮ್ಮ ಅಕೌಂಟಲ್ಲಿ ದುಡ್ಡಿಲ್ಲ ಅಂತಂದ್ರೂ ಬೇರೆಯವ್ರಿಗೆ ಅಮೌಂಟ್ನ ಕಳಿಸ್ಬೋದು. ಅದನ್ನು ಮತ್ತೆ ನಾವು ಬ್ಯಾಂಕ್ ಅಕೌಂಟ್ಗೆ ನಮ್ಮ ಹತ್ರ ದುಡ್ಡಿದ್ದಾಗ ವಾಪಸ್ ಕಟ್ಬೋದು. ಸೊ ಈ ವಿಡಿಯೋದಲ್ಲಿ ನಾನು UPI ನೌ ಪೇ ಲೇಟರ್ ಅನ್ನೋ ಫೆಸಿಲಿಟಿನ ಹೇಗೆ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು, ಈ ಅಮೌಂಟ್ ಏನು ತೊಗೊಂಡಿರ್ತೀವಿ ಅದನ್ನು ಎಷ್ಟು ದಿನದಲ್ಲಿ ವಾಪಸ್ ಕಟ್ಟಬೇಕು ಅಂದರೆ ಟೆನ್ಯೂರ್, ಈ ರೀತಿ ನಾವು ಅಮೌಂಟನ್ನು ಕ್ರೆಡಿಟ್ ತೊಗೊಂಡಿರೋದನ್ನು ವಾಪಸ್ ಕಟ್ಟಬೇಕಂತಂದರೆ ಇಂಟ್ರೆಸ್ಟ್ ರೇಟ್ ಇದೆಯಾ, ಆ ಇಂಟ್ರೆಸ್ಟ್ ಎಷ್ಟಿರುತ್ತೆ, ಮತ್ತು ಇದಕ್ಕೇನಾದರೂ ಎಕ್ಸ್ಟ್ರಾ ಚಾರ್ಜಸ್ ಏನಾದರೂ ಬೀಳುತ್ತಾ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. UPI ನೌ ಪೇ ಲೇಟರ್ ಅನ್ನೋದನ್ನು ಒಂದು ಎಕ್ಸಾಂಪಲ್ ತೊಗೊಳ್ಳೋದಂದರೆ, ನಮ್ಮ ಅಕೌಂಟಲ್ಲಿ ₹1,000 ಇದೆ, ಬಟ್ ನಾವು ನಮ್ಮ ಫ್ರೆಂಡ್ಸ್ಗೆ ಒಂದು 10,000 ಕಳಿಸ್ಬೇಕು ಅಂತ ಇರುತ್ತೆ. ಆ ಸಿಚುವೇಷನಲ್ಲಿ ನಾವೇನಾದರೂ ಈ UPI ನೌ ಪೇ ಲೇಟರ್ ಅನ್ನೋದನ್ನು ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ರೆ ನಮ್ಮ ಅಕೌಂಟ್ ಕ್ರೆಡಿಟ್ ಲಿಮಿಟ್ನ ಬೇಸ್ ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ ಒಂದು 20,000ನ ನಮ್ಮ ಅಕೌಂಟ್ಗೆ ಕ್ರೆಡಿಟ್ ಲಿಮಿಟ್ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಆ 20,000ವರೆಗೂ ನಾವು ಯಾರಿಗಾದ್ರೂ ಕಳಿಸ್ಬೋದು, ಅಥವಾ UPI ಪೇಮೆಂಟ್ಸ್ ಹೋಗಿ ಅಂದರೆ ಶಾಪ್ಗೆ ಹೋಗಿ UPI ಪೇಮೆಂಟ್ ಮಾಡ್ಬೋದು. ಇಲ್ಲ ಆನ್ಲೈನಲ್ಲಿ ಅಂದರೆ ಫ್ಲಿಪ್ಕಾರ್ಟು, ಅಮೆಝಾನು ಇಂಥ ಆ್ಯಪ್ಸಲ್ಲಿ ನಾವು ಶಾಪಿಂಗ್ ಸಹ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾವು ICICI ಬ್ಯಾಂಕಿಂದ ಕ್ರೆಡಿಟ್ ಲೈನ್ ಆಫರ್ಸ್ ಏನಿದೆ ಅಂತ ಚೆಕ್ ಮಾಡಿದಾಗ ಈ ಆಫರ್ನ ನಾವು ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕಾಗತ್ತೆ. ಆ್ಯಕ್ಟಿವೇಟ್ ಮಾಡ್ಕೊಂಡ್ಮೇಲೆ ಈ ಅಮೌಂಟು ನಾವು ಏನು ತೊಗೊಂಡಿರ್ತೀವಿ ಅದನ್ನು 45 ಡೇಸಲ್ಲಿ ರಿಟರ್ನ್ ಮಾಡಬೇಕಾಗತ್ತೆ. ಪರ್ ಮಂತ್ ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು 3% ಇರುತ್ತೆ. ಸೊ ವರ್ಷಕ್ಕೆ ತೊಗೊಂಡ್ರೆ 3 × 12 36% ಇಂಟ್ರೆಸ್ಟ್ ರೇಟ್ ಬೀಳುತ್ತೆ. ICICI ಬ್ಯಾಂಕ್ ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ಗೆ ಲಾಗಿನ್ ಆಗಿ ಪೇ ಲೇಟರ್ ಅನ್ನೋ ಸೆಕ್ಷನಲ್ಲಿ ಪ್ರೀ ಅಪ್ರೂವ್ಡ್ ಆಫರ್ಸ್ ಆ್ಯಂಡ್ ಸೆಕ್ಷನ್ಸಲ್ಲಿ ಹೋಗಿ ಚೆಕ್ ಮಾಡಿ ಅಲ್ಲಿ ಆ್ಯಕ್ಟಿವೇಟ್ ನಾವು ಅಂತ ಕ್ಲಿಕ್ ಮಾಡಿ ಪೇ ಲೇಟರ್ ಕ್ರೆಡಿಟ್ ಲೈನ್ನ ಸ್ಟಾರ್ಟ್ ಮಾಡ್ಬೋದು. ನಾವು ಏನು ಅಮೌಂಟ್ನ ಯೂಸ್ ಮಾಡಿರ್ತೀವೋ ಆ ಅಮೌಂಟ್ನ EMI ಮುಖಾಂತರ ಸಹ ನಾವು ವಾಪಸ್ ಕಟ್ಬೋದು. ಅಂದರೆ ಈಗ ಒಂದು 20,000 ತೊಗೊಂಡಿರ್ತೀವಿ, 3 months ಪೀರಿಯಡ್ ತೊಗೊಂಡಿರ್ತೀವಿ ಟೆನ್ಯೂರು. ಆ 20,000ಗೆ ನಾವು ₹536 ಇಂಟ್ರೆಸ್ಟ್ ಕಟ್ಟಬೇಕಾಗತ್ತೆ. ಸೊ 16% ಟ್ಯಾಕ್ಸ್ ಬೀಳುತ್ತೆ. ಸೊ ಮಂತ್ಲಿ EMI ₹6,845 ಬೀಳುತ್ತೆ. ಸೊ ಓವರಾಲ್ ಆಗಿ ₹536 ಎಕ್ಸ್ಟ್ರಾ ಕಟ್ಟಬೇಕಾಗತ್ತೆ. ಸೊ ಹೀಗೆ ಕೆಲವೊಂದು ಬ್ಯಾಂಕ್ಸ್ ಎಲ್ಲ ಈ ಫೆಸಿಲಿಟಿನ ಲಾಂಚ್ ಮಾಡಿದ್ದಾರೆ. ICICI ಬ್ಯಾಂಕಲ್ಲಿ ನಿಮ್ಗೆ ಅಕೌಂಟ್ ಇದ್ದು ನೀವು ಇದನ್ನು ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್, ಭೀಮ್ ಆ್ಯಪ್ಸಿಂದ ಸಹ ಇದನ್ನು ಯೂಸ್ ಮಾಡ್ಬೋದು. ಇಲ್ಲಾಂದರೆ ICICI ಅವ್ರದ್ದೇ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಅನ್ನೋದಿದೆ, ಮೊಬೈಲ್ ಪೇ ಅಂತ, ಅದನ್ನು ಸಹ ಯೂಸ್ ಮಾಡ್ಬೋದು. ಈ ಫೆಸಿಲಿಟಿನ ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕು ಅಂದರೆ 500 + GST ಒನ್ ಟೈಮ್ ಆ್ಯಕ್ಟಿವೇಷನ್ಗೆ ಪೇ ಮಾಡಬೇಕಾಗತ್ತೆ. ಅಂದರೆ ಜಸ್ಟ್ ಆ್ಯಕ್ಟಿವೇಷನ್ ಫೀ ಅಂತ ಚಾರ್ಜ್ ಮಾಡ್ತಾರೆ. ಮತ್ತು ನೀವು ಪ್ರತಿ ಸರಿ ₹3,000ಗಿಂತ ಹೆಚ್ಚು ಏನಾದರೂ ಯೂಸ್ ಮಾಡಿದ್ದೀರಾ ಅಂತಂದರೆ ಆವಾಗ 75 + GST ಇರುತ್ತೆ ಚಾರ್ಜಸ್ಸು. ಇದೇ ರೀತಿ ನಾವು ಡಿಫ್ರೆಂಟ್ ಅಮೌಂಟ್ನ ತೊಗೊಂಡಾಗ ಎಷ್ಟು ಚಾರ್ಜಸ್ ಬೀಳುತ್ತೆ ಅಂತ ಇಲ್ಲಿದೆ ನೋಡಿ. ಅಂಡರ್ 3,000 ಆದರೆ ಮಾತ್ರ ಫ್ರೀ ಇರುತ್ತೆ. 3,000 ಮೇಲೆ ಎಷ್ಟೇ ತೊಗೊಂಡ್ಲಿ ಅದಕ್ಕೆ ಅಮೌಂಟ್ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಈ ಫೆಸಿಲಿಟಿ ತುಂಬ ಜನಕ್ಕೆ ಯೂಸ್ಫುಲ್ ಆಗ್ಬೋದು. ಹಾಗೆಯೇ ಇದರಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಇರೋದ್ರಿಂದ ಸ್ವಲ್ಪ ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.